ಆಗ್ತದೆ. ನಿಮಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಕೆಲಸ ಸಿಕ್ಕಲ್ಲ. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಕೆಲಸ ಸಿಕ್ಕಲ್ಲ. ಎಲ್ಲಿ ಅವರು ಏನ್ ಹೇಳ್ತಾರೆ ದಿಲ್ಲಿ ಅವರು ಮಾಡ್ತಕ್ಕಂಥದ್ದು, ಒಂದು ವರ್ಷದಲ್ಲಿ 100 ದಿನ ಉದ್ಯೋಗವನ್ನು ಕೊಡಲೇಬೇಕಾಗಿತ್ತು. ಯಾವಾಗ ಕೇಳ್ತಾರೆ, ಯಾವ ಭಾಗದಲ್ಲಿ ಕೇಳ್ತಾರೆ, ಅವ್ರ ಜಮೀನಲ್ಲಿ ಕೇಳ್ತಾರೆ, ಅಂತ ಭಾಗದಲ್ಲಿ ಕೆಲಸವನ್ನು ಕೊಡಲೇಬೇಕಾದಂಥದ್ದು. ಇದು ಸಂವಿಧಾನಿಕವಾದಂತಹ ಹಕ್ಕು. ಸಂವಿಧಾನಿಕವಾದಂತಹ ಹಕ್ಕನ್ನು ಕೊಟ್ಟಿತ್ತು ಮನ್ರೇಗಾ ಮೂಲಕ. ಈಗ ಹಕ್ಕು ಇಲ್ಲ. ಆ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಪ್ರತಿಭಟನೆ. ಅದ್ರ ಜೊತೆಗೆ ಈಗ 100ಕ್ಕೆ 100 ವೇಜಸ್ ಅನ್ನ ಕೊಡ್ತಾ ಇದ್ದದ್ದು ಕೇಂದ್ರ ಸರ್ಕಾರ. ಅದನ್ನ ಮನಮೋಹನ್ ಸಿಂಗ್ ರವರ ಸರ್ಕಾರನೇ ತೀರ್ಮಾನ ಮಾಡಿತ್ತು. 100ಕ್ಕೆ 100 ವೇತನವನ್ನು ಕೊಡ್ತಾ ಇದ್ದದ್ದು 100ಕ್ಕೆ 100 ಅಂದ್ರೆ ₹100 ಖರ್ಚಾದ್ರೆ ₹100 ಅವರೇ ಕೊಡಬೇಕಾಗಿತ್ತು. 1,000 ಖರ್ಚಾದ್ರೆ ಅವರೇ ಕೊಡಬೇಕಾಗಿತ್ತು. 1 ಕೋಟಿ ಖರ್ಚಾದ್ರೆ ಅವರೇ ಕೊಡಬೇಕಾಗಿತ್ತು. ಕನಿಷ್ಠ ಒಂದು ಪಂಚಾಯಿತಿಗೆ ₹1 ಕೋಟಿ ಸಿಗ್ತಾ ಇತ್ತು. ಒಂದು ಪಂಚಾಯಿತಿಗೆ ₹1 ಕೋಟಿ ಸಿಗ್ತಾ ಇತ್ತು. ಇದು ಇವತ್ತು ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ರಾಜ್ಯ ಸರ್ಕಾರ ಇವತ್ತು ಇವರು ಮಾಡಿರ್ತಕ್ಕಂಥ ಹೊಸ ಕಾಯ್ದೆ ಪ್ರಕಾರ VBG ರಾಮ್ಜಿ ಇದ್ರ ಪ್ರಕಾರ 40% ರಾಜ್ಯ ಸರ್ಕಾರಗಳು ಕೊಡಬೇಕು. ಕೇಂದ್ರ ಬರೀ 60% ಮಾತ್ರ ಕೊಡ್ತಾರೆ ವೇಜಸ್. ಇದು ಈಗಾಗಲೇ ಅನೇಕ ರಾಜ್ಯಗಳು ಕೇಂದ್ರ ಸರ್ಕಾರದ ನೀತಿಯಿಂದಾಗಿ ಅವುಗಳು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾವೆ ಅಂತಕ್ಕಂಥದನ್ನ ಮರೆತು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದ್ರಿಂದ ಇದನ್ನ ಪ್ರತಿಭಟಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಸರ್ಕಾರ ಮತ್ತು ಪಕ್ಷ ಮತ್ತೆ ಕೇಂದ್ರ ಇಡೀ ದೇಶದಲ್ಲಿ ಇದನ್ನ ಪ್ರತಿಭಟಿಸಬೇಕು. ಎಲ್ಲಿವರೆಗೆ ಪ್ರತಿಭಟಿಸಬೇಕು ಅಂತಂದ್ರೆ VB ರಾಮ್ಜಿಯನ್ನು ರದ್ದು ಮಾಡಿ ಮತ್ತೆ ಮನ್ರೇಗಾವನ್ನು ಪುನಃಸ್ಥಾಪನೆ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ನೀವೆಲ್ಲ ರೆಡಿ ಇದ್ದೀರಲ್ಲ? ಇಡೀ ದೇಶ ಇವತ್ತು ಮಾಡಬೇಕು. ಹಿಂದೆ ಒಂದ್ಸಾರಿ ರೈತರ ಕಾಯ್ದೆಗಳನ್ನು ಮಾಡಿದ್ರು, ರೈತ ವಿರೋಧಿ ಕಾಯ್ದೆಗಳನ್ನು ಮಾಡಿದ್ರು. ಅವುಗಳನ್ನು ವಾಪಸ್ ತಗೊಳ್ಳೋವರೆಗೂ ಕೂಡ ರೈತರು ಹೋರಾಟ ಮಾಡಿದ್ರು. ಈ ಸಾರಿ ರೈತರ ಜೊತೆಗೆ ಕಾರ್ಮಿಕರು ಕೂಡ ಸೇರ್ಕೊಳ್ತಾರೆ, ಮಹಿಳೆಯರು ಕೂಡ ಸೇರ್ಕೊಳ್ತಾರೆ. ಆದ್ರಿಂದ ಈ ಕಾಯ್ದೆ ವಾಪಸ್ ಆಗೋವರೆಗೆ ನಮ್ಮ ಹೋರಾಟ ನಿಲ್ಲಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಕಾರ್ಯಕರ್ತ ಬಂಧುಗಳಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಕೂಡ ಇವತ್ತು ಮುಗಿಸಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದುಹಾಕ್ಬಿಟ್ಟು ಇವತ್ತು ಈ ಯೋಜನೆಗೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ. 60% ಕೇಂದ್ರ ಅಂತೆ, 40% ನಾವಂತೆ. ಇದು ಅಸೆಂಬ್ಲಿಲಿ ನಾವು ಪ್ರತ್ಯೇಕವಾದಂಥ ಚರ್ಚೆಗೆ ಈ ವಿಧಾನಸೌಧವನ್ನು ನಾವು ಕರೆದಿದ್ದೇವೆ. ಇವತ್ತು ನಮ್ಮ HK ಪಾಟೀಲರು ಮತ್ತು ಅನೇಕರೆಲ್ಲ ಸಲಹೆ ಕೊಟ್ಟರು, ಪಕ್ಷ ಒಪ್ಕೊಂಡು, ಸರ್ಕಾರ ಒಪ್ಕೊಂಡು ಇವತ್ತು ನಾವು ಕರೆದಿದ್ದೇವೆ. 2 ದಿನಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡ್ತೇವೆ. BJಪಿಯವರು ಏನು ಅದಕ್ಕೆ ಮಾತಾಡ್ತಾರೋ ಕೇಳಿ ನೋಡೋಣ. ಆದರೆ ಇವತ್ತು BJಪಿಯವರು ಅಲ್ಲೋಗಿ ಗಾಂಧೀಜಿ ಪ್ರತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಬಂತು. ಎಲ್ಲರೂ ಉಂಟೇನ್ರಿ? ನಿಮಗೆ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳ್ಳೋಂಥ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ.
ಇನ್ನು ಮುಂದಕ್ಕೆ ಎಲ್ಲೂ ಕೂಡ ನಿಮ್ಮ ಕಚೇರಿಯಲ್ಲಿ ಗಾಂಧಿ ಫೋಟೋ ಇಟ್ಕೊಳಕ್ ಆಗೋದಿಲ್ಲ. ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದದ್ದಲ್ಲ. ನೀವೆಲ್ಲ ಬಿಜೆಪಿಯವರು ಸೇರಿ NDA ಅವರು ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿಗಳ ಉದ್ಧಾರದ ಯೋಜನೆ ನರೇಗಾ. ಬಿಜೆಪಿ ಅದಕ್ಕೆ ಒಂದು ರೋಗವನ್ನು ತಂದು ಕೊಡ್ತಾ ಇದ್ದೀರಿ ಹಳ್ಳಿಗಳಿಗೆ. ಗಾಂಧೀಜಿಯವರನ್ನ ದ್ವೇಷದಿಂದ ನೀವು ಕಾಣ್ತಾ ಇದ್ದೀರಿ. ಅದಕ್ಕೆ ನಮಗೆ ನಿಮ್ಮ ಕಾಯ್ದೆ ಬೇಡ. ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇರೋದು, ನಮ್ಮನ್ನ ಬೇಕಾದ್ರೆ ಪೊಲೀಸವರು ಮಂತ್ರಿಗಳ ಸಮೇತ ಬೇಕಾದ್ರೆ ಬಂಧಿಸ್ಲಿ, ನಾವು ಕೇರ್ ಮಾಡೋದಿಲ್ಲ. ಸರ್ಕಾರ ಇಟ್ಕೊಂಡು ಬೇಕಾದ್ರೆ ನಾವು ಜೈಲಿಗೆ ಹೋಗಿ ರೆಡಿ ಇದ್ದೀವಿ. ನಾವು ಈ ನರೇಗಾನ ವಾಪಸ್ಸು ಹೆಂಗೆ ರೈತರು ಹೋರಾಟ ಮಾಡಿ ವಾಪಸ್ಸು ಕೇಂದ್ರ ಸರ್ಕಾರ ವಾಪಸ್ ತರ್ತು, ಆ ರೀತಿ ನಾವು ಈ ಹೋರಾಟವನ್ನು ನಾವು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ಒಂದು ಮಾತು ಹೇಳ್ತೀನಿ, ಕನಕಪುರ ನನ್ನ ಕ್ಷೇತ್ರ, ವರ್ಷಕ್ಕೆ 200 ಕೋಟಿ ರೂಪಾಯಿ ಬಂದು ನೋಡಿ. ದೇಶದ ನಂಬರ್ 1 ತಾಲೂಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟು ಇನ್ವೆಸ್ಟಿಗೇಷನ್ ಮಾಡಿದ್ರು. ಏನೋ DK ಹೊಡೆದ್ಬಿಟ್ಟವನೇ ದುಡ್ಡು ಅಂತ ಪ್ರೈಸ್ ಕೊಟ್ಟರು. ಯಾಕೆ ಕೊಟ್ಟರು ಪ್ರೈಸ್? ಆ ಕುಮಾರಸ್ವಾಮಿ ಏನೋ ಮಾತಾಡ್ತಿದ್ದಂತೆ, ಬರಲಿ ಚರ್ಚೆಗೆ ಸಿದ್ಧ ಇದ್ದೀನಿ ನಾನು. ಬಿಜೆಪಿಯವರು ಬರಲಿ ಚರ್ಚೆಗೆ ಸಿದ್ಧ ಇದ್ದೀವಿ ನರೇಗಾಗೆ. ಆಯ್ತಾ? ನಿಮ್ದು ಏನಿದೆ ಅಂತ. ಯಾರು ತಪ್ಪು ಮಾಡಿದರೆ 20 ವರ್ಷದಿಂದ ನಡೀತಾ ಇದೆ, 10 ವರ್ಷದಿಂದ ನಿಮ್ಮ ಸರ್ಕಾರ ಐತಲ್ಲ, ಏನು ಮಾಡಿದ್ರಿ? ನಾವುಗಳು ಕೆಲವು ಪಂಚಾಯತಿಗಳು ಏನೋ ಹೆಚ್ಚು ಕಮ್ಮಿ ಆಯಿತು ಅಂತೇಳಿ ನಾವು ಕೆಲವು ಕ್ರಮವನ್ನು ಕೈಗೊಂಡಿದ್ದೇವೆ. ಯಾರೋ ಒಬ್ಬರು ಇಬ್ಬರು ತಪ್ಪು ಮಾಡ್ತಾರೆ ಅಂತಾರೆ ಮೂಗರೆ ಕುಯ್ದು ಬಿಡೋಕ್ಕಾಗ್ತಿದ್ದಾ? ಸಾಧ್ಯ